ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಓಂ ಹರಿ ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकल वचन चेतो देवता भारती सा मम वचसि निधत्तां सन्निधिं मानसे च. अस्मद्गुरु समारंभां टीकाकृत्पाद मध्यगां श्रीमदाचार्य पर्यन्तां वंदे गुरु परंपरा. विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्ताण्डं सत्यध्यानमुनिं भजे. 50 वर्षपर्यन्तं सततं रामपूजकः श्री सत्यप्रमोद गुरुराट् भासतां नो हृदंबरे. बंधुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः. चित्तं मत्कुणदोषचिन्तनविदो नूनं मनां मा कृताः श्री सत्यात्मगुरो त्वदङ्घ्रियुगलं हित्वा नमे सद्गतिः. यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्वज्ञानार्थ सिद्धये. श्री गुरुभ्यो नमः. हरि ओम हरि ओम हरि ओम. स्वस्तिस्तु अशेष सन्मंगलानि सन्तु. श्लोकैक श्रवण पठन मात्रेण वक्तुश्च श्रोतॄणां सकल निखिल कलिकृत कल्मषापनोदन पटुतरे. अद्य बृहती सहस्र विष्णु सहस्रनाम अर्थविवरणारंभे सति किंचित पूर्वकथानुवादः. हरि ओम हरि ओम हरि ओम. हरे राम
ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ. ನಿನ್ನಿನ ದಿನ ನೀವೆಲ್ಲ ಅಧಿಕ ಮಾಸದ ಅಂದರೆ ಏನು, ಅಧಿಕ ಮಾಸದಲ್ಲಿ ಮಾಡುವ ದಾನಗಳಿಗೆ ಅಧಿಕಸ್ಯ ಅಧಿಕಂ ಫಲಂ ಅಂತಿಕೊಂಡಂತನ್ನುವ ವಿಶೇಷವಾಗಿರ್ತಕ್ಕಂತಹ ಫಲ ಸಿಗ್ತದೆ. ಅದರಲ್ಲಿ ಯಾವ ಸಂದೇಹವಿಲ್ಲ. ಅದರ ಜೊತೆಯಲ್ಲಿ ಬೃಹತಿ ಸಹಸ್ರ ಹೋಮವನ್ನು ನಾವು ಪ್ರತಿ ಸಲ ನಿಷ್ಕಾಮ ಭಾವನೆಯಿಂದ ಪರಮಾತ್ಮನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತಿಕೊಂಡಂತ ಒಂದೇ ಒಂದು ಉದ್ದೇಶದಿಂದ ಕಳೆದ 7 ಅಧಿಕ ಮಾಸಗಳಿಂದ ನಾವು ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಪರಮಾತ್ಮ ಈ ಸೇವೆಯನ್ನು ತೆಗೆದುಕೊಳ್ತಾ ಇದ್ದಾನೆ, ನಡೆಸ್ತಾ ಇದ್ದಾನೆ. ಈ ಬೃಹತಿ ಸಹಸ್ರ ಹೋಮ, ಬೃಹತಿ ಸಹಸ್ರ ಮಂತ್ರಗಳು ಅಂತೇನಿವೆ, ಇವುಗಳನ್ನು ಋಗ್ವೇದ ಯಜುರ್ವೇದ ಮಂತ್ರಗಳನ್ನು ತೆಗೆದುಕೊಂಡು ಆನಂತರ ಅದರಲ್ಲಿ ಆರಣ್ಯಕ, ಬ್ರಾಹ್ಮಣ ಗ್ರಂಥಗಳ ವಾಕ್ಯಗಳನ್ನು ಸೇರಿಸಿ 36 ಅಕ್ಷರಗಳ ಛಂದಸ್ಸನ್ನು ತಯಾರು ಮಾಡಲಾಗಿದೆ. ತಯಾರು ಮಾಡಿದ ನಂತರ ಈ ಮಂತ್ರಗಳು ಮುಖ್ಯವಾಗಿ ಶಸ್ತ್ರಮಂತ್ರಗಳು ಅಂತ ಅನಿಸ್ಕೊಳ್ತವೆ. ಮಹಾವ್ರತ ಅಂತಿಕೊಂಡಂತನ್ನುವ ಒಂದು ಯಜ್ಞದ ಅಂಗವಾಗಿ ಮಧ್ಯಂದಿನ ಸವನ ಆದ ಮೇಲೆ ಈ ಶಸ್ತ್ರಮಂತ್ರಗಳನ್ನು ಹೇಳ್ತಕ್ಕಂಥ ಕ್ರಮ. ಗರುಡಾರೂಢನಾಗಿರ್ತಕ್ಕಂತಹ ಶ್ರೀಕರ ರೂಪಿಯಾದ ಪರಮಾತ್ಮನನ್ನು ಉದ್ದೇಶವಾಗಿಟ್ಟುಕೊಂಡು ಅದರ ಜೊತೆಯಲ್ಲಿ ವಾಯುದೇವರನ್ನು ಕೂಡ ಕಣ್ಣೆದುರಿಗಿಟ್ಟುಕೊಂಡು ವಾಯುದೇವರ ಮೇಲೆ ಅಂದರೆ ವಾಯುಬ್ರಹ್ಮರ ಮೇಲೆ ಪರಮಾತ್ಮನ ಒಂದು ವಿಶಿಷ್ಟ ಕೃಪೆ ಏನಿದೆ ಅನ್ನುವ ನೆವದಿಂದ ವಾಯು ಮತ್ತು ಪರಮಾತ್ಮನ ಸ್ತುತಿರೂಪವಾಗಿರ್ತಕ್ಕಂತಹ ಬೃಹತಿ ಸಹಸ್ರ ಶಸ್ತ್ರಮಂತ್ರಗಳು. ವಿಶ್ವಾಮಿತ್ರರು ಇಂದ್ರನಲ್ಲಿ ವಾಯುವಂತರ್ಗತನಾದಂಥ ಶ್ರೀಕರನನ್ನು ಕಂಡು ಅವನನ್ನು ಸ್ತೋತ್ರ ಮಾಡಿದ ಪ್ರತಿಯೊಂದು ಮಂತ್ರವೂ ಕೂಡ ವಿಷ್ಣು ಸಹಸ್ರನಾಮದ ಆಯಾ ಹೆಸರಿನ ಅರ್ಥದ ಪ್ರತಿನಿಧಿಯಾಗಿದೆ. ಇದು ಹೇಗೆ ಏನು ಅನ್ನುವುದಕ್ಕೋಸ್ಕರ ಶೇಷಚಂದ್ರಿಕಾಚಾರ್ಯರು ಅಂತ ಪ್ರಸಿದ್ಧರಾದ ವ್ಯಾಸರಾಯರಿಂದ 10ನೇವರಾಗಿರ್ತಕ್ಕಂತಹ ರಘುನಾಥ ತೀರ್ಥರು ಇದಕ್ಕೆ ವ್ಯಾಖ್ಯಾನವನ್ನು ಬರೀತಾ ತಮ್ಮ ವ್ಯಾಖ್ಯಾನದಲ್ಲಿ ಈ ಮಂತ್ರದಲ್ಲಿ ಬಂದ ಯಾವ ವಾಕ್ಯ ಪರಮಾತ್ಮನ ಆಯಾ ಹೆಸರಿಗೆ ಪ್ರತಿನಿಧಿಯಾಗಿದೆ ಅನ್ನೋದನ್ನು ತೋರಿಸಿಕೊಡ್ತಾರೆ.
ಭಾಳ ಅದ್ಭುತವಾಗಿರ್ತಕ್ಕಂಥ ಅವರ ಪ್ರತಿಭೆ. ಮುಖ್ಯವಾಗಿ ಪಾರಾಯಣ ಮಾಡಲೇಬೇಕಾಗಿರ್ತಕ್ಕಂಥ ಮಂತ್ರಗಳು. ಹೋಮ ಮಾಡದೇ ಇದ್ದರೂ ಕೂಡ ಪಾರಾಯಣ ಮಾಡಿದರೂ ಕೂಡ ಪೂರ್ತಿ ಫಲ ಬರ್ತದೆ. ಹೋಮ ಮಾಡಿದರೆ ಅಧಿಕಸ್ಯ ಅಧಿಕಂ ಫಲಂ. ಹೋಮ ಮಾಡುವಾಗ ಪರಮಾತ್ಮನನ್ನು ಆವಾಹನ ಮಾಡಬೇಕಲ್ಲ. ಅಜಾದಿ 101 ರೂಪಗಳು, ಎಲ್ಲ ವೇದ ಮಂತ್ರಗಳಲ್ಲಿ ಬಂದ ಸಕಲ ಅಕ್ಷರಗಳ ಪ್ರತಿನಿಧಿಯಾಗಿ ಸಕಲ ವೇದಗಳ ಭಗವಂತನ ಮಹಿಮೆಯನ್ನು ಹೇಳಿಕೊಡ್ತವೆ. ಇಲ್ಲ ಪರಮಾತ್ಮನನ್ನು ಆವಾಹನ ಮಾಡೋದಕ್ಕೋಸ್ಕರ 1000 ಕಲಶಗಳಲ್ಲಿ 1, 2, 3 ದಿನಗಳ ಹೋಮ ಮಾಡುವುದಿದ್ದರೆ ಕಲಶದಲ್ಲಿ ನೀರು ಹಾಕಿ ಕಲಶದಲ್ಲಿ ಅಲ್ಲಿ ವಿಶ್ವಾದ ರೂಪಗಳನ್ನು ಸ್ಥಾಪನೆ ಮಾಡಬೇಕು. ಇಲ್ಲ ತಿಂಗಳನ್ಗಟ್ಟಲೆ ಮಾಡಬೇಕಾಗಿತ್ತಂದರೆ ಕಲಶಗಳಲ್ಲಿ ಅಕ್ಕಿ ಮತ್ತು ಪಂಚಫಲ ಮತ್ತು ಸುವರ್ಣ ನಾಣ್ಯಗಳನ್ನು ಇಟ್ಟು ಭಗವಂತನನ್ನು ಆರಾಧನೆ ಮಾಡಬೇಕು. 1000 ಕಲಶ ಆಗದೇ ಇದ್ದರೆ 16 36 + 36 ಅಕ್ಷರ, ವ್ಯಂಜನ ಮತ್ತು ಸ್ವರ, 36 ಅಕ್ಷರ ಇವೆಲ್ಲವೂ ಕೂಡ ಈ ಅಜಾದಿ ಅಕ್ಷರಗಳ ಅಂತರ್ಗತವಾಗಿ ಇರತಕ್ಕಂಥವುಗಳು. ಹೀಗಾಗಿ 101 ಕಲಶಗಳನ್ನು ಇಟ್ಟು ಅಜಾದಿ 101 ರೂಪವನ್ನು ಅಲ್ಲಿ ಆವಾಹನ ಮಾಡಬೇಕು. ಇನ್ನು ವಿಶ್ವಮ್ಯ ಷಟ್ಕಾರಾದಿ 1000 ರೂಪಗಳನ್ನು ಆವಾಹನ ಮಾಡೋದಿದ್ದರೆ 1000 ಅಡಿಕೆಗಳಲ್ಲಿ 1000 ಫಲಗಳಲ್ಲಿ ಪುಗಿ ಫಲ ಬೇಕು ಅಂತೇನಿಲ್ಲ. 1000 ಹಣ್ಣುಗಳನ್ನಿಟ್ಟು ಅಲ್ಲಿಯೂ ಕೂಡ ಪರಮಾತ್ಮನ ಆವಾಹನ ಮಾಡ್ಬೋದು. ಆದರೆ ಅಡಿಕೆ ಕೆಡೋದಿಲ್ಲ ಅಂತ ತಿಳ್ಕೊಂಡಂತೆ ನಾವು ಅಡಿಕೆನ ಇಟ್ಕೊಳ್ತೇವೆ. ಆನಂತರ ದಿನ ಪ್ರೋಕ್ಷಣೆಯಲ್ಲಿಯೂ ಕೂಡ ಪ್ರೋಕ್ಷಣೆಗೋಸ್ಕರ, ಪ್ರತಿದಿನದ ಪ್ರೋಕ್ಷಣೆಗೋಸ್ಕರ ಪಂಚವ್ಯೂಹ ರೂಪದ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ 5 ಕಲಶಗಳನ್ನು ನೀರಿನ ಸಹಿತವಾಗಿ ಸ್ಥಾಪನೆ ಮಾಡಿ ಆನಂತರ 10,000 ಮಂತ್ರಗಳನ್ನು ನೋಡ್ತಾ ಹೋದರೆ ನನಗೆ ಇದು ಹರಿವಾಯು ಸ್ತುತಿ ಅಂತ ನನಗೆ ಅನ್ನಿಸ್ತದೆ. ಪರಮಾತ್ಮನ ಸ್ತೋತ್ರವೂ ಹೌದು, ವಾಯುದೇವರ ಸ್ತೋತ್ರವೂ ಕೂಡ ಹೌದು. ಆ ರೀತಿಯಾಗಿರ್ತಕ್ಕಂಥ ನನಗೆ ಅನುಭವ ಬರ್ತಾ ಇದೆ. ಇಲ್ಲಿ ಮುಖ್ಯ ಆರಾಧ್ಯ ದೇವತೆ, ಮುಖ್ಯ ಕಲಶದಲ್ಲಿ ಆರಾಧನಾಗ್ತಕ್ಕಂಥ ದೇವತೆ ಶ್ರೀಕರ. 8 ಕೈಗಳಿಂದ ಯುಕ್ತನಾದ ಗರುಡಾರೂಢನಾಗಿರ್ತಕ್ಕಂತಹ ಶ್ರೀಕರ ಈ ಬೃಹತಿ ಸಹಸ್ರಕ್ಕೆ ಪ್ರತಿಪಾದ್ಯ ದೇವತೆ. ಈ ಶ್ರೀಕರನ ಧ್ಯಾನ ಶ್ಲೋಕವನ್ನು ಶ್ರೀಮದಾಚಾರ್ಯರು ತಮ್ಮ ತಂತ್ರಸಾರದಲ್ಲಿ ನಮಗೆ ಕೊಟ್ಟಿದ್ದಾರೆ. ಆ ಶ್ಲೋಕ ಈ ರೀತಿಯಾಗಿದೆ: ಆದಿತ್ಯ ಚಂದ್ರಾವಪಿ ಚಕ್ರಶಂಖೌ
ಶಂಖಪ್ರಸೂನಾಖ್ಯ ನಿಧೀದಧಾನ ಚಿಂತ್ಯಕರಾಭ್ಯಾಂ ವಸು ತರ್ಪಯಂತ ಯನ್ನ ಸ್ವಾಂಕಸ್ಥ ಲಕ್ಷ್ಮಿ ಗರುಡಾಂಕ ಸಂಸ್ಥಾ. ಭಗವಂತನ ಮೇಲಿನ ಎರಡು ಕೈಗಳಲ್ಲಿ ಸೂರ್ಯ ಮತ್ತು ಚಂದ್ರ ಇದ್ದಾರೆ. ಸೂರ್ಯ ಹಗಲಿನ ಸಂಕೇತ, ಚಂದ್ರ ರಾತ್ರಿ ಸಂಕೇತ. ಹಗಲು ರಾತ್ರಿ ನಮ್ಮ ಜೀವನದಲ್ಲಿ 36,000 ಹಗಲುಗಳು, 100 ವರ್ಷ ಇದ್ದರೆ 36,000 ರಾತ್ರಿಗಳು. ಆ ಪರಮಾತ್ಮನ ಕೈಯಲ್ಲಿದೆ ಶಂಖಚಕ್ರ. ನಿಮ್ಮ ಆಯುಷ್ಯ ಸಫಲವಾಗಬೇಕಾಗಿದ್ದರೆ ನನ್ನ ಪೂಜೆ ಮಾಡಿ, ಯಾರ ಕೈ ನಾನು ಆ ಪರಮಾತ್ಮನ ಪೂಜೆ ಮಾಡಿ ಅಂತ ಸೂಚನೆ ಮಾಡ್ತಾರೆ. ಅದರ ಕೆಳಗೆ ಪರಮಾತ್ಮ ಚಕ್ರ ಮತ್ತು ಶಂಖಗಳನ್ನು ಧಾರಣ ಮಾಡಿದ್ದಾನೆ. ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖ. ಚಕ್ರ ಏನು ಮಾಡ್ತದೆ, ಏನು ಸಂಕೇತ ಮಾಡ್ತದೆ ಅಂತ ತಿಳ್ಕೊಂಡಂತಂದರೆ, ನಾವು ಪೂರ್ವಜನ್ಮದಲ್ಲಿ ಗಳಿಸಿದ ನಿಮ್ಮ ಎಲ್ಲ ಪಾಪಗಳನ್ನು ಕತ್ತರಿಸಿ ಹಾಕ್ತೇನೆ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನ ಬಲಗೈಯಲ್ಲಿರ್ತಕ್ಕಂಥ ಚಕ್ರ ಸೂಚನೆ ಮಾಡ್ತದೆ. ಮೇಲಿನ ವರ್ಣನೆಯನ್ನು ಜೊತೆಯಲ್ಲಿ ಇಟ್ಕೊಂಡು, ಅಂದರೆ ನಿನ್ನ 100 ವರ್ಷದಲ್ಲಿ ನೀನು ಮಾಡಿದ ಸಕಲ ಪಾಪಗಳನ್ನು ನಾನು ಕತ್ತರಿಸಿ ಹಾಕ್ತೇನೆ ಅಂತ ತಿಳ್ಕೊಂಡಂತೇಳಿ ಚಕ್ರ ಸೂಚನೆ ಮಾಡಿದರೆ, ಶಂಖ ಹೇಳ್ತದೆ ನಿನ್ನ ಪಾಪ ದೂರ ಮಾಡಿದ ಮೇಲೆ ಮಜಾ ಮಾಡಲಿಕ್ಕೆ ನಿನಗೆ ಅವಕಾಶ ಕೊಡೋದಿಲ್ಲ. ನಿನ್ನ ಪಾಪ ನಾನು ಯಾಕೆ ದೂರ ಮಾಡ್ತೇನೆ. ಶಂಖ ಹೇಳ್ತದೆ ಲಕ್ಷ್ಮೀ ಸನ್ನಿಧಾನಯುಕ್ತವಾದ ಶಂಖ ಧರ್ಮಾಚರಣೆ ಮತ್ತು ಶಾಸ್ತ್ರಜ್ಞಾನ ಇವುಗಳನ್ನು ಮಾಡು, ದೇವ್ರು ನಿನಗೆ ಸಿಗ್ತಾನೆ ಅಂತ ಸೂಚನೆ ಮಾಡ್ತಾರೆ. ಪರಮಾತ್ಮನ 4 ಕೈಗಳು ಈ ರೀತಿಯಾಗಿ ಸೂಚನೆ ಮಾಡ್ತೇವೆ. ಇನ್ನೂ 4 ಕೈಗಳಿವೆ. ಥರ್ಡ್ ಲೈನ್ನಲ್ಲಿರ್ತಕ್ಕಂಥ 2 ಕೈಗಳು ಅಂತೇನಿವೆ, ಶಂಖ ಮತ್ತು ಪ್ರಸೂನ ಅಂತಕ್ಕಂತಹ ಇವೆರಡು ಸಂಪತ್ತಿನ ನಿಧಿಗಳು. ನಿಧಿ ಅಂತ ತಿಳ್ಕೊಂಡ್ರೆ ಅಸಂಖ್ಯ ಸಂಪತ್ತು ಇರ್ತಕ್ಕಂಥ ಒಂದು ಭೂಗತವಾಗಿರ್ತಕ್ಕಂಥ, ಅದಕ್ಕೇನಂತಾರೆ ಶಬ್ದ ನೆನಪಿಗೆ ನಂಗೆ ಬರ್ತಾ ಇಲ್ಲ. ಆ ರೀತಿಯಾಗಿರ್ತಕ್ಕಂತಹ ನಿಧಿ ಸಂಪತ್ತು. ಶಂಖ ಹೊಳಿತದೆ, ಹೂವು ಪ್ರಸೂನ ಅರಳುತ್ತದೆ. ಈ ಶಂಖ ಮತ್ತು ಪ್ರಸೂನ ಸಂಪತ್ತಿನ ಆಗರಗಳು ನಮಗೇನು ಸೂಚನೆ ಮಾಡ್ತಾ ಇವೆ ಅಂತ ತಿಳ್ಕೊಂಡಂತಂದರೆ, ಭಗವಂತನ ಧ್ಯಾನ ಮಾಡ್ತಾ ನೀ ತೇಜಯುಕ್ತನಾದರೆ ನಿನ್ನ ಪುಣ್ಯದ ತಾವರೆ ದಿನ ದಿನಕ್ಕೆ ಅರಳ್ತಾ ಹೋಗ್ತದೆ. ನಿನ್ನ ಪುಣ್ಯ ಜ್ಞಾನ ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ ಅಂತ ಅನ್ನುವ ಶ್ರೀಕರನ ಕೈಯಲ್ಲಿರುವ ಶಂಖ ಮತ್ತು ಪ್ರಸೂನ ಅಂತಕ್ಕಂಥ ನಿಧಿಗಳು, ಸಂಪತ್ತಿನ ಆಗರಗಳು ನಮಗೆ ಸೂಚನೆ ಮಾಡುತ್ತವೆ. ಆ ನಂತರ ಚಿಂತ್ಯಕರಾಭ್ಯಾಂ ವಸುತರ್ಪಯಂತಹ, ಇನ್ನು ಕೆಳಗಿನ 2 ಕೈಗಳಿಂದ ಒಂದೇ ಸಮನೆ ಹಣವನ್ನು ಸುರಿಸ್ತಾ ಇದ್ದಾನೆ ಪರಮಾತ್ಮ. ನಾನು ಯಾವಾಗಲೂ ನಿಮಗೆ ಸಕಲ ದೈವಿ ಸಂಪತ್ತನ್ನು ಸುರಿತಾ ಇದ್ದೇನೆ ನಿಮ್ಮ ಕೈಯಲ್ಲಿ. ನಾನು ಸುರಿತಾ ಇದ್ದೇನೆ, ಆದರೆ ಸ್ವೀಕಾರ ಮಾಡೋದು ಬಿಡೋದು ನಿಮ್ಮ ಮೇಲೆ ಅವಲಂಬಿಸಿದೆ ಅಂತ ಈ ರೀತಿಯಾಗಿ ಪರಮಾತ್ಮ 8 ಕೈಗಳು ಈ 8 ವಿಶಿಷ್ಟವಾದ ಸಂದರ್ಭಗಳನ್ನು ಸೂಚಿಸ್ತಾ ಇವೆ,
ಸಂಕೇತವನ್ನು ಮಾಡ್ತಾ ಇವೆ. ತೊಡೆಯ ಮೇಲೆ ಲಕ್ಷ್ಮೀದೇವಿಯನ್ನು ಕುಡಿಸ್ಕೊಂಡಿದ್ದಾನೆ ಪರಮಾತ್ಮ. ತನ್ನ ತೊಡೆಯ ಮೇಲೆ ಕುಡಿಸ್ಕೊಂಡಿದ್ದಾನೆ, ಬರೀ ಕುಡಿಸ್ಕೊಂಡಿಲ್ಲ. ಪರಮಾತ್ಮ ತನ್ನ ಕೈ ಅಡ್ಡ ತಂದು ಅವಳನ್ನು ಗಟ್ಟಿಮುಟ್ಟಿ ಹಿಡಿದಿದ್ದಾನೆ. ಅಂದರೆ ಬರೀ ಸಂಪತ್ತು ಅಂತ ಬಡ್ಕೊಳ್ಬೇಡ್ರಿ. ನನ್ನ ಹೆಂಡ್ತಿ ನನ್ನ ಬಿಟ್ಟು ಯಾರಾದರೂ ಕರೆದರೆ ಅವಳ ಹತ್ರ ಹೋಗೋದೇ ಇಲ್ಲ. ಅವಳ ಪತಿವ್ರತಾದೇವಿ. ಅವಳು ನನ್ನ ಅಧೀನ. ನಾನು ಬಂದರೆ ಅವಳು ತಾನಾಗೆ ಬರ್ತಾಳೆ. ಅವಳನ್ನಷ್ಟೇ ಕರೆದರೆ ಬರೋದೇ ಇಲ್ಲ. ನಿನ್ನ ಗಂಡನ ಜೊತೆಗೆ ಬಾ ಮಾರಾಯ್ತಿ ಅಂತ ತಿಳ್ಕೊಂಡಂತಂದು ಬಂದೇ ಬರ್ತಾನೆ ಪರಮಾತ್ಮ. ಲಕ್ಷ್ಮೀದೇವಿ ಪರಮಾತ್ಮನ ಜೊತೆಗೆ ಬರ್ತಾಳೆ. ಇಂತಹ ಶ್ರೀಕರ ಪ್ರತಿಮೆಯನ್ನು ನಾವು ಆರಾಧನೆ ಮಾಡಿ ಪೂಜೆ ಮಾಡಬೇಕು, ಆವಾಹನ ಮಾಡಿ ಪೂಜೆ ಮಾಡಬೇಕು. ಗರುಡನ ಮೇಲೆ ಕೂತ್ಕೊಂಡಿದ್ದಾನೆ. ಈ ಚಿತ್ರ ಕಣ್ಣೆದುರಿಗೆದ್ದು ಬೃಹತಿ ಸಹಸ್ರದ ಪ್ರತಿಯೊಂದು ಮಂತ್ರವನ್ನು ನಾವು ಉಚ್ಚರಿಸಬೇಕು. ಆನಂತರ ಹೋಮ ಮಾಡಬೇಕಾಗಿದ್ದರೆ ಹೋಮಕುಂಡಕ್ಕೆ ಸ್ಥಂಡಿಲ ಅಂತ ಹೆಸರು, ಕುಂಡ ಅಂತ ಹೆಸರು, ಚಿತಿ ಅಂತ ಕುಂಡ ಅಂತ ಹೇಳಿ ಹೆಸರು. ಚಿತಿ ಅಂತ ಯಾಕೆ ಹೆಸರಿಟ್ರು ಅಂತ ತಿಳ್ಕೊಂಡಂತಂದರೆ, ಇಲ್ಲಿ ಭಗವಂತನನ್ನು ಚಿಂತನೆ ಮಾಡಿರಿ ಅಂತ ಅನ್ನೋದನ್ನು ಸೂಚನೆ ಮಾಡೋದಕ್ಕೋಸ್ಕರ ಚಿತಿ ಚಿಂತನೆ ಅಂತ ಅನ್ನೋ ಧಾತುವಿನ ಪ್ರಕಾರ ಪರಮಾತ್ಮನ ಚಿಂತನೆಯನ್ನು ಇಲ್ಲಿ ಮಾಡಿ ಅಂತ ತಿಳ್ಕೊಂಡಂಥೇಳಿ ಶ್ರೀಕರ ರೂಪೆಯಾಗಿರ್ತಕ್ಕಂಥ ಪರಮಾತ್ಮನ ಧ್ಯಾನ ಮಾಡಬೇಕು. ಯಾರಿಲ್ಲಿ ಹೋಮಕ್ಕೆ ಬರ್ತೀರಿ, ನಮ್ಮ ವಿದ್ಯಾಪೀಠದಲ್ಲಿ ಹೋಮ ನಡೆಯುವಾಗ ಯಾರು ಬಂದರು, ಯಾರು ಹೋದರು, ಯಾರು ಕೂತರು, ಯಾರು ಆಕಳಿಸಿದರು, ಯಾರನ್ನ ನೋಡ್ಲಿಕ್ಕತ್ತಾರೆ, ಇದ್ರ ಕಡೆ ಲಕ್ಷ್ಯ ಕೊಡಬೇಡಿ. ಬಂದಾಕ್ಷಣಕ್ಕೆ ನಿಮಗೆ ಎದುರಿಗೆ ನಾಳೆ ನಿಮಗೆ ಫೋಟೋ ತೋರಿಸ್ತೇನೆ, ಇನ್ನೂ ಅದ್ರ ತಯಾರಿ ನಡೆಯೋದು, ಅದಕ್ಕೋಸ್ಕರ ಈಗ ತೋರಿಸೋದಿಲ್ಲ. ಗರುಡನ ಮೇಲೆ ಕೂತ್ಕೊಂಡು ಲಕ್ಷ್ಮಿಯನ್ನು ತೊಡೆ ಮೇಲೆ ಕುಡಿಸ್ಕೊಂಡು ಶ್ರೀಕರ ಬಂದು ನಿಂತಿದ್ದಾನೆ. ಏನು ಮಧ್ಯದ ಕುಂಡ ಭಾಗ ಇದೆ, ಗರುಡದ ರೆಕ್ಕೆಗಳು ಕೊಕ್ಕೆಗಳು ಇವನ್ನ ಬಿಟ್ಬಿಡಿ. ಮುಖ್ಯದ ಮಧ್ಯಭಾಗ ಅಂತಕೊಂಡಂತೇನಿದೆ, ಅಲ್ಲಿ ಲಕ್ಷ್ಮೀ ಸಹಿತನಾಗಿರ್ತಕ್ಕಂತಹ ಏನು ಹೋಮದ ಉರಿ ಇದೆಯಲ್ಲ, ಹೋಮದ ಉರಿಯಲ್ಲಿ ನಿಮಗೆ ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥ ಈ ಶ್ರೀಕರ ಕಾಣಿಸ್ಬೇಕು. ಯಾರಿಗೆ ಕಾಣಿಸ್ತು ಹೇಳಿಬಿಡ್ರಿ, ನನಗೆ ನೋಡಲಿಕ್ಕೆ ಪ್ರಯತ್ನ ಮಾಡಿ. ಗರುಡಾರೂಢ ಶ್ರೀಕರನ ಮುಖ್ಯ ಶ್ರೀಕರನು ಮುಖ್ಯ ಪ್ರತಿಪಾದನಾದ್ದರಿಂದಾಗಿ ಗರುಡಾಕೃತಿಯ ಹೋಮಕುಂಡವನ್ನು ತಯಾರಿಸಬೇಕು. ಐತರೇಯ ಭಾಷೆಯಲ್ಲಿ ಆಚಾರ್ಯರು ಈ ಗರುಡಾಕಾರದ ಹೋಮಕುಂಡವನ್ನು ತಯಾರಿಸುವಂತೆ ಕೊಡಂತ ಅನ್ನೋದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಐತರೇಯ ಭಾಷೆಯಲ್ಲಿ ಶೇನ ಏವ ತದಾಕಾರ ಚಿತಿ ಅರ್ಕಪದೋದಿತ ಸುಪರ್ಣ ಪ್ರತಿಮಾ ಸಾ ಯತ್ ಆರೂಢೋ ಜನಾರ್ದನ. ಹೋಮಕುಂಡ, ಗರುಡಾಕೃತಿ ಹೋಮಕುಂಡ ಅಂತಿಕೊಂಡಂತಂದರೆ ಅದು ಗರುಡದೇವರ ಸಾಕ್ಷಾತ್ ಜೀವಂತ ಪ್ರತಿಮೆ. ಅದರ ಮೇಲೆ ಪರಮಾತ್ಮ ಶ್ರೀಕರ ರೂಪದಿಂದ ಕುಳಿತು ನಾವು ಕೊಟ್ಟ ನೈವೇದ್ಯ, ಪೂಜೆ, ಹೋಮ ಹವನ ಎಲ್ಲವನ್ನೂ ಸ್ವೀಕಾರ ಮಾಡ್ತಾ ಇದ್ದಾನೆ. ಪರಮಾತ್ಮನ ಕೈಯಲ್ಲಿ ಕೊಡ್ತಾ ಇದ್ದೇವೆ ಅಂತ ತಿಳ್ಕೊಂಡಂತೆ. ನಾನು ಹೇಳಿದೆ ಇದರಲ್ಲಿ 5 ಭಾಗಗಳಿವೆ ಅಂತ ತಿಳ್ಕೊಂಡಂತೇಳಿ. ತಲೆಯ ಭಾಗ, ಬಲಬದಿಯ ರೆಕ್ಕೆ ಭಾಗ,
ಎಡಬದಿಯ ರೆಕ್ಕೆ ಭಾಗ, ಮಧ್ಯದೇಹ, ಆನಂತರ ಬಾಲದ ಭಾಗ. ಬಲರೆಕ್ಕೆ, ಎಡರೆಕ್ಕೆ, ಆನಂತರ ಮಧ್ಯದೇಹ. ಇಲ್ಲಿ ಇರ್ತಕ್ಕಂಥ ಪರಮಾತ್ಮನ ಗರುಡನಲ್ಲಿರ್ತಕ್ಕಂಥದ್ದಲ್ಲಿ 240 ಮಂತ್ರಗಳಿಂದ ಭಗವಂತ ಆರಾಧಿಸಲ್ಪಡ್ತಾನೆ. ಯಾಕೆ ಅಂತಂದರೆ ಬಲರೆಕ್ಕೆಗೆ ಗಾಯತ್ರಿ ತ್ರಿಚಾಶೀತಿ ಅಂತ ತಿಳ್ಕೊಂಡಂತೇಳಿ ಹೆಸರು. ಅಶೀತಿಯ ತ್ರಿಚ ಅಂದರೆ 8 3 24. ಗಾಯತ್ರಿ ಮಂತ್ರದಿಂದ ತಯಾರಿಸಿದ ಬೃಹತಿ ಮಂತ್ರಗಳು. ಎಡರೆಕ್ಕೆಗೆ ಅದಕ್ಕೆ ಬಾರ್ಹತ ತ್ರಿಚಾಶೀತಿ ಅಂತ ತಿಳ್ಕೊಂಡಂತೇಳಿ ಹೆಸರು. ನಂತರ ಎಡಪಕ್ಷದ ಏನು 240 ಮಂತ್ರಗಳಿವೆ, ಅವು ತ್ರಿಷ್ಟುಪ್ ಛಂದಸ್ಸಿಗೆ ಬ್ರಾಹ್ಮಣಾದಿಗಳನ್ನು ಸೇರಿಸಿ ಮಾಡಿದ 240 ಮಂತ್ರಗಳು. ಅವುಗಳಿಗೆ ಬಾರ್ಹತ ತ್ರಿಚಾಶೀತಿ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಮೂರನೆಯದ್ದು ಗಾಯತ್ರಿ ತ್ರಿಷ್ಟುಪ್ ಅನುಷ್ಟುಪ್. ಅನುಷ್ಟುಪ್ ಛಂದಸ್ಸಿಗೆ ಆರಣ್ಯಕಗಳನ್ನು ಸೇರಿಸಿ ಮಾಡಿದ 240 ಮಂತ್ರಗಳು. ಅಂದರೆ ಎಡಬಲ, ಎಡರೆಕ್ಕೆ, ಬಲರೆಕ್ಕೆ ಮತ್ತು ಮಧ್ಯಭಾಗ. ಬಲರೆಕ್ಕೆಯಲ್ಲಿ ವಾಸುದೇವ ಪ್ರದ್ಯುಮ್ನ ತಾನು ಸನ್ನಿಹಿತನಾಗಿ ಗಾಯತ್ರಿ ತ್ರಿಚಾಶೀತಿಯಿಂದ ಸ್ತುತಿಸಲ್ಪಡ್ತಾನೆ. ಇದರಲ್ಲಿ ಅನುಸಂಧಾನ ಎದುರೆದುರಿಗೆ ಇನ್ನೂ ಪುನಃ ನೀವು ಚಿಂತನೆ ಮಾಡಬೇಕು. ಎಡಪಕ್ಷದ ರೇಖೆಯಲ್ಲಿ ವಾಸುದೇವ ಸಂಕರ್ಷಣರು ರೂಪದಿಂದ ಇದ್ದು ಪರಮಾತ್ಮ ಭಾರತ ತ್ರಿಚಾಶೀತಿಯಿಂದ ಅವನು ಸ್ತುತಿಸಲ್ಪಡ್ತಾನೆ. ಮಧ್ಯ ದೇಹಕ್ಕೆ ಆತ್ಮ ಅಂತ ತಿಳ್ಕೊಂಡಂತೇಳಿ ಹೆಸರು. ವಾಸುದೇವ ನಾರಾಯಣ, ವಾಸುದೇವ ವಾಸುದೇವ, ವಾಸುದೇವ ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಅನಿರುದ್ಧ. 240 ಮಂತ್ರಗಳಿಂದ ಸ್ತುತಿಸಲ್ಪಡ್ತಾರೆ. ಗರುಡನ ತಲೆಯ ಭಾಗ 180 ಮಂತ್ರಗಳು. ಅದಕ್ಕೆ ಪ್ರಾಗ್ಭಾಗ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಪುಚ್ಛೆ ಬಾಲ ಅಲ್ಲಿ 180 ಮಂತ್ರಗಳು. ಒಟ್ಟು ಸೇರಿ 1000 ಮಂತ್ರಗಳು ಆಗ್ತದೆ. ಸಂಧಾನ ಮಾಡಿ ನಾವು ಆ ಗರುಡಾರೂಢನಾಗಿರ್ತಕ್ಕಂಥ ಪರಮಾತ್ಮನನ್ನು ಚಿಂತನೆ ಮಾಡ್ತಾ ಗಾಯತ್ರಿ ಹೋಮವನ್ನು ಮಾಡಿದರೆ ನಮಗಾಗುವ ಲಾಭ ಏನು? ನಮಗಾಗುವ ಲಾಭ ಅಂತ ತಿಳ್ಕೊಂಡಂತಂದರೆ ನಮಗೆ ಎಂದಿಗೂ ವಿಷಬಾಧೆ ಆಗೋದಿಲ್ಲ. ಯಾಕೆ? ಗರುಡ ಹಾವಿನ ವಿಷವನ್ನೆಲ್ಲ ನಾಶಪಡಿಸ್ತಕ್ಕಂಥವನು. ಅದಕ್ಕೋಸ್ಕರ ಆ ಗರುಡನ ಆಕೃತಿಯನ್ನು ಚಿಂತನೆ ಮಾಡಿ ಬೃಹತಿ ಸಹಸ್ರ ಮಂತ್ರದಲ್ಲಿ ನಾವು ಭಾಗವಹಿಸಿದರೆ ನಮಗೆ ಫುಡ್ ಪಾಯ್ಸನ್ ಆಗೋದಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ವಿಷದ ಬಾಧೆ ಆಗೋದಿಲ್ಲ. ಇಲ್ಲಿರ್ತಕ್ಕಂಥ ಮಂತ್ರಗಳಿಗೆ ಓಂ ಕ್ಷಿಪಸ್ವಾಹ, ಓಂ ಪಕ್ಷಿಸ್ವಾಹ ಅಂತನ್ನೋದನ್ನು ಉಲ್ಟಾ ಮಾಡಿಕೊಂಡು ಆ ಕಾಲದಲ್ಲಿ ಇದಕ್ಕೆ ಕ್ಷಿಪಸ್ವಾಹ ಅಂತ ತಿಳ್ಕೊಂಡು ಅಂತೇಳಿ ಕರೆದಿದ್ದಾರೆ. ಈ ಗರುಡ ತನ್ನ 2 ಕೈಗಳಲ್ಲಿ ಬಂಗಾರದ ಕಲಶವನ್ನು ಇಟ್ಕೊಂಡಿದ್ದಾನೆ.
ಬಂಗಾರದ ಕಲಶ ಇದ್ದರೂ ಕೂಡ ಅಭಯ ಮುದ್ರೆ ತೋರಿಸ್ತಾ ಇದ್ದಾನೆ. ಈ ಭಾಗಕ್ಕೆ ನಾವು ಹಳದಿ ಬಣ್ಣದಿಂದ ಆ ಪರಮಾತ್ಮನ ಸಂಪೂರ್ಣವಾಗಿರ್ತಕ್ಕಂಥ ಆ ಗರುಡ ಚಿತೆಯನ್ನು ಅಲಂಕರಿಸಬೇಕು. ಅಲ್ಲಿಂದ ನಾಭಿಯವರೆಗೆ, ಅಂದರೆ ಒಟ್ಟು 5 ಭಾಗ ನಾವು ಮಾಡ್ತೀವಲ್ಲ, ಅದರಲ್ಲಿ 2ನೇ ಭಾಗದಲ್ಲಿ ಬಿಳಿ ರಂಗೋಲಿ ಇರಬೇಕು. ಅಲ್ಲಿಂದ ಕಂಠದವರೆಗೆ ಕೆಂಪು ಬಣ್ಣ, ಕುತ್ತಿಗೆ ಇಂದ ತಲೆಯವರೆಗೆ ಹಸಿರು ಬಣ್ಣಗಳನ್ನು ಹಾಕಬೇಕು, ತಲೆಗೆ ಕಪ್ಪು ಬಣ್ಣವನ್ನು ಹಾಕಬೇಕು. ಈ ರೀತಿಯ ಮಾಡಿ ಆ ಗರುಡ ಚಿತೆಯನ್ನು ತಯಾರಿಸಬೇಕು. ಹೀಗೆ ಮಾಡಿದರೆ ಪರಮಾತ್ಮ ಸಂತುಷ್ಟನಾಗ್ತಾನೆ. ಇಂಥ ಪರಮಾತ್ಮನನ್ನು ನಾವು ದಿನಾಲು 1000 ಮಂತ್ರಗಳಿಂದ ಸ್ತೋತ್ರ ಮಾಡಬೇಕು. ಅನುಸಂಧಾನ ಸಹಿತವಾಗಿ ಗಾಯತ್ರಿ ಹೋಮವನ್ನು ಮಾಡಬೇಕಾಗ್ತದೆ. ಇಲ್ಲ ಆಚಾರ್ಯ ಕರೆದಿದ್ದಾರೆ, ಹೋಗ್ತೇನೆ, ಕೂತ್ಕೊಳ್ತೇನೆ, ಏನಾದರೂ ಸೇವೆ ಮಾಡ್ತೇನೆ, ಪ್ರಸಾದ ತೊಗೊಂಡು ಬರ್ತೇನೆ, ಇಲ್ಲ. ಪ್ರತಿಯೊಬ್ಬರು ನೆನಪಿಟ್ಕೊಳ್ಳಿ, ಯಾರು ಬರ್ತೀರಿ, ಯಾರು ಬರೋದಿಲ್ಲ. ಅವರೆಲ್ಲರೂ ಈ ಬೃಹತಿ ಸಹಸ್ರದ ಚಿಂತನೆ ಮಾಡಲಿಕ್ಕೆ ಮನೆಯಲ್ಲಿದ್ದು ಕೂಡ ಮಾಡಲಿಕ್ಕೆ ಬರ್ತದೆ. ಆ ಗರುಡಾಕೃತಿಯ ಏನು ನಾನು ನಿಮಗೆ ಚಿತ್ರ ಅಂತ ತೋರಿಸ್ತೇನೆ. ವಾಸುದೇವ ಅನಿರುದ್ಧ ನನ್ನು ಚಿಂತನೆ ಮಾಡಿ. ಮೊದಲೆಲ್ಲ ವಾಸುದೇವ ಬರ್ತಾನೆ, ಅನಿರುದ್ಧನಿಂದ ವಾಸುದೇವನವರೆಗೆ ಹೋಗಬೇಕು. ತಲೆಯ ಭಾಗದಲ್ಲಿ ವಾಸುದೇವ ಅನಿರುದ್ಧ, ಬಲರೆಕ್ಕೆಯಲ್ಲಿ ವಾಸುದೇವ ಪ್ರದ್ಯುಮ್ನ, ಎಡರೆಕ್ಕೆಯಲ್ಲಿ ವಾಸುದೇವ ಸಂಕರ್ಷಣ. ಎಲ್ಲಿ ನಾವು ಆಹುತಿ ಹಾಕ್ತೀವಿ ವಾಸುದೇವ ನಾರಾಯಣ, ಅದರ ಜೊತೆಗೆ ವಾಸುದೇವ ನಾರಾಯಣ, ವಾಸುದೇವ ವಾಸುದೇವ, ವಾಸುದೇವ ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಅನಿರುದ್ಧ. ಕುಂಡದ ಮಧ್ಯದಲ್ಲಿ ಚಿಂತನೆ ಮಾಡಬೇಕು. ಆನಂತರ ಕೆಳಗಿನ ಬಾಲದಲ್ಲಿ ವಾಸುದೇವ ರೂಪವನ್ನು ಚಿಂತನೆ ಮಾಡಬೇಕು. ಈ ರೀತಿಯಾಗಿ ಪಂಚವ್ಯೂಹ ರೂಪದ ಚಿಂತನೆ ಅತ್ಯಂತ ಅವಶ್ಯಕವಾಗಿದೆ. ಇಂಥ ಪರಮಾತ್ಮ ಮತ್ತು ವಾಯುದೇವರು ಬೃಹತಿ ಸಹಸ್ರ ಮಂತ್ರದಿಂದ ಸ್ತುತಿಸಲ್ಪಡ್ತಾರೆ. ಇವತ್ತಿನಿಂದ 1, 2, 3 ಮಂತ್ರಗಳನ್ನು ಮತ್ತು ಇದಕ್ಕೆ ಬರ್ತಕ್ಕಂಥ ವಿಷ್ಣು ಸಹಸ್ರನಾಮದ ಮಂತ್ರಗಳನ್ನು ಚಿಂತನೆ ಮಾಡಬೇಕು ಅಂತಕೊಂಡಂಥ ಒಂದು ಪ್ರೇರಣೆ ಇದೆ. ನನ್ನ ನೆನಪಿದೆ, ನಮ್ಮ ಕಂಟಿನ್ಯೂ ಪ್ರವಚನದ ಸಂದರ್ಭದಲ್ಲಿರುವ ಧರ್ಮರಾಜನ ಚರಿತ್ರೆ ಇನ್ನೂ ಪೂರ್ತಿಯಾಗಿಲ್ಲ. ಈ ತಿಂಗಳಾದ ನಂತರ ಈ ಮಂತ್ರದ ಮುಗಿದ ಈ ಮಂತ್ರ ಜೊತೆಗೆ ದಿನಕ್ಕೆ 1, 2 ಮಂತ್ರ, ಆ ನಂತರ ಧರ್ಮರಾಜ ಈ ಕಾರ್ಯವನ್ನು ಮುಂದುವರಿಸೋಣ. ಈ ಬೃಹತಿ ಸಹಸ್ರದ ಹರಿ ಮತ್ತು ವಾಯುದೇವರು ಅಭಿಮಾನಿ ದೇವತೆಗಳು. ಛಂದಸ್ಸು ಬೃಹತಿ ಛಂದಸ್ಸು. ಪ್ರತಿಪಾದ್ಯ ದೇವತೆ ಗರುಡಾರೂಢನಾಗಿರ್ತಕ್ಕಂತಹ ಶ್ರೀಧರ. ಇಂಥವನನ್ನು
ವೇದ ಮಂತ್ರ ಈ ರೀತಿಯಾಗಿ ಸ್ತೋತ್ರ ಮಾಡ್ತಾರೆ. ವೇದ ಮಂತ್ರಕ್ಕೆ ಅರ್ಥ ಹಚ್ಚೋದು ಭಾಳ ಕಠಿಣ. ಆದರೆ ರಘುನಾಥ ತೀರ್ಥರು, ಶೇಷಚಂದ್ರಿಕಾಚಾರ್ಯರು ಮತ್ತು ಅವ್ರಿಗಿಂತ ಸ್ವಲ್ಪ ಪ್ರಾಚೀನರು ಅಥವಾ ಅವ್ರ ಸಮಕಾಲೀನರು, ನಂತರ ಭಗವಂತರಾಯನಂತೆ ತಿಳ್ಕೊಂಡಂತನ್ನೋರು ಆಗಿ ಹೋಗಿ ಇದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಭಗವಂತರಾಯರ ವ್ಯಾಖ್ಯಾನ ನಿಮಗೆ ಅನೇಕ ಗ್ರಂಥಗಳಿಗೆ ಸಿಗ್ತದೆ. ಹಿಂದಕ್ಕೆ ಬೆಳಗಾವಿಯಿಂದ ಪ್ರಿಂಟ್ ಕೂಡ ಆಗ್ಯಾವೆಲ್ಲ. ಈಗ ಯಾವುದು ಭಾಳ ಹೆಚ್ಚಿಗೆ ಉಪಲಬ್ಧವಿಲ್ಲ. ಸರಿ, ಈ ಮಂತ್ರದಲ್ಲಿ ಏನಿದೆ, ಈ ಮಂತ್ರಕ್ಕೆ ಎಷ್ಟು ಮಹತ್ವ ಯಾಕೆ, ಆ ನಂತರ ಈ ಮಂತ್ರ ಹೇಗೆ ವಿಷ್ಣು ಸಹಸ್ರನಾಮದ ಅರ್ಥವನ್ನು ಸೂಚನೆ ಮಾಡ್ತದೆ, ಇದನ್ನು ನಾವು ಕ್ರಮವಾಗಿ, ನಾನು ಭಾಳ ಫಾಸ್ಟ್ ಮಾಡೋದಿಲ್ಲ, ಕ್ರಮವಾಗಿ ಹೇಳ್ತಾ ಹೋಗ್ತೇನೆ. ಬೃಹತಿ ಸಹಸ್ರದ ಮೊದಲನೇ ಮಂತ್ರ ಓಂ ತದಿದಾಸ ಭುವನೇಶು ಜ್ಯೇಷ್ಠಂಪು ನದಂ ವ ಓದತೀನಾಂ ಯತೋ ಜಜ್ಞೆ ಉಗ್ರಸ್ತ್ವೇಷ ನೃಮ್ಣೋ ರುನದಂ ಯೋ ಯುವತೀನಾಂ. ಇದು ಬೃಹತಿ ಸಹಸ್ರದ ಮೊದಲನೇ ಮಂತ್ರ. ಈ ಸ್ತೋತ್ರ ಏನು ಹೇಳ್ತದೆ ಅಂತ ತಿಳ್ಕೊಂಡಂತಂದರೆ, ಸೃಷ್ಟಿಯ ಪೂರ್ವದಲ್ಲಿ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರೂ ಸ್ವತಂತ್ರರು ವ್ಯಾಪ್ತರಾಗಿರಲಿಲ್ಲ, ಭಗವಂತನೇ ವ್ಯಾಪ್ತನಾಗಿದ್ದ. ವ್ಯಾಪ್ತಿಯ ಮಹಿಮೆಯುಳ್ಳ ಪರಮಾತ್ಮ ಸೃಷ್ಟಿಯ ಆದಿಯಲ್ಲಿ ಇರ್ತಕ್ಕಂಥವನು ಇವನೇ, ಮಧ್ಯದಲ್ಲಿಯೂ ಕೂಡ ಸ್ವತಂತ್ರನಾಗಿರ್ತಕ್ಕಂಥವನು ಇವನೇ, ಸಾಯಂಕಾಲದಲ್ಲಿಯೂ ಕೂಡ. ಆದರೆ ವಿಶೇಷವಾಗಿ ಪರಮಾತ್ಮ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ವ್ಯಾಪ್ತನಾಗಿದ್ದಾನೆ. ನಾವು ಭಗವಂತನ ಮಹಿಮೆ ತಿಳಿದುಕೊಳ್ಳಬೇಕಾಗಿತ್ತು ಅಂತಂದರೆ, ಜನ್ಮಾದ್ಯಸ್ಯತಃ ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಸ್ಯತಃ. ಈ ವಿಚಿತ್ರ ಜಗತ್ತು ಅಂತೇನಿದೆ, ಈ ವಿಚಿತ್ರ ಜಗತ್ತನ್ನು ಸೃಷ್ಟಿ ಮಾಡುವವನು ಪರಮಾತ್ಮ. ಈ ಸೃಷ್ಟಿಯ ಪೂರ್ವದಲ್ಲಿ ತನ್ನ ಪರಿಪೂರ್ಣ ಸ್ವತಂತ್ರ ಶಕ್ತಿಯಿಂದ ಯುಕ್ತನಾಗಿ ಇರುವ ವ್ಯಕ್ತಿ ಶ್ರೀಮನ್ನಾರಾಯಣ. ಆದ್ದರಿಂದ ಅವನು ಸರ್ವೋತ್ತಮ, ಸರ್ವಶ್ರೇಷ್ಠ. ಯಾಕೆ ಜಗತ್ತನ್ನೆಲ್ಲ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡಿದ್ದ. ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡಿರ್ತಕ್ಕಂತಹ ವ್ಯಕ್ತಿ ಸೃಷ್ಟಿ ಮಾಡಬೇಕು ಅಂತ ಬಯಸಿ ತನ್ನ ನಾಭಿಕಮಲದಲ್ಲಿ ಬ್ರಹ್ಮದೇವರಿಗೆ ಅವತಾರದ ಅವಕಾಶವನ್ನು ಕೊಟ್ಟು ಆ ವಾಯುದೇವರನ್ನ ಪೂರ್ತಿಯಾಗಿ ಸಂರಕ್ಷಣೆ ಮಾಡ್ತಾ, ಆ ವಾಯುದೇವರು ನಮ್ಮ ಜೀವನಕ್ಕೆ ಕಾರಣೀಭೂತರಾಗ್ತಾರೆ ಅಂತ ಅನ್ನುವ ಮಾತು ಈ ಮಂತ್ರದಲ್ಲಿದೆ. ಅಂದರೆ ಪರಮಾತ್ಮ ಎಷ್ಟು ಕರುಣಾ ಸಮುದ್ರ, ತನ್ನ ಹೊಟ್ಟೆಯಲ್ಲಿ ಮೂರ್ಛಿತರಾಗಿ ಬಿದ್ದ ನಮಗೆ ಸೃಷ್ಟಿಗೆ ತಂದು ನಮ್ಮಲ್ಲಿ ಪ್ರವೇಶ ಮಾಡಿ ನಮಗೆ ಚೈತನ್ಯವನ್ನು ತಂದುಕೊಟ್ಟು, ಆನಂತರ ನಮಗೆ ಗುರುಗಳಾದ ಪ್ರಾಣಧಾರಕರಾದ ವಾಯುದೇವರನ್ನು ಸೃಷ್ಟಿ ಮಾಡಿ ಸಾಮರ್ಥ್ಯವನ್ನು ಕೊಟ್ಟು, ಆನಂತರ ಅವರಿಂದ ರುದ್ರದೇವರು ಈ ರೀತಿಯಾಗಿರ್ತಕ್ಕಂಥ ಸೃಷ್ಟಿ ಕ್ರಮ ಬೆಳೆಯಲಿ ಅಂತಿಕೊಂಡಂತ ಅನ್ನೋದನ್ನು ಆ ಸಂಕ್ಷಿಪ್ತ
ಸೃಷ್ಟಿಯ ಸಂದರ್ಭವನ್ನು ಮತ್ತು ಸೃಷ್ಟಿಯಲ್ಲಿ ಸರ್ವತ್ರ ವ್ಯಾಪ್ತಿ ತಮಗೂ ವಾಯುದೇವರಿಗೂ ಇದೆ ಅಂತ ಅನ್ನೋದನ್ನು ತೋರಿಸಿಕೊಡ್ತಕ್ಕಂತಹ ಮಂತ್ರ ಇದು. ಭಗವಂತನ ವಿಶಿಷ್ಟ ಮಹಿಮೆಯನ್ನು ವಿವರಣೆ ಮಾಡುವ ಮಂತ್ರ ಇದು. ಈ ಮಂತ್ರ ಈ ರೀತಿಯಾಗಿದೆ. ತದಿದಾಸ ಭುವನೇಶು ಜ್ಯೇಷ್ಠಂಪು ನದಮ್ಮ ಓದತೇನಾಂ ಯತೋ ಜಜ್ಞೆ ಉಗ್ರಸ್ತ್ವೇಷ ನೃಮ್ನಃ ರುನದಂ ಯೋ ಯುವತೇನಾಂ. ಸರ್ವಸಾಮಾನ್ಯ ಸಂಸ್ಕೃತಿಯಿಂದ ಅರ್ಥವಾಗ್ತಕ್ಕಂಥದ್ದಲ್ಲ. ವ್ಯಾಖ್ಯಾನಕಾರರು ಕೊಟ್ಟ ಪ್ರಕಾರ ಅನ್ವಯ ಈ ರೀತಿಯಾಗಿದೆ. ಭುವನೇಶು ಸೃಷ್ಟಿ ಆದಿಯಲ್ಲಿ ಪರಮಾತ್ಮ ಏನು 14 ಲೋಕಗಳನ್ನು ಸೃಷ್ಟಿ ಮಾಡಿದ, ಆ ಎಲ್ಲ ಜಗತ್ತಿನಲ್ಲಿ ಅಣುರೇಣು ತೃಣಕಾಷ್ಟಗಳಲ್ಲಿ ಹಾಗೆ ಅವುಗಳನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಅವರೆಲ್ಲರಿಗೂ ಜ್ಯೇಷ್ಠ ಅಂತಿಕೊಂಡು ಅನಿಸ್ಕೊಂಡಿರ್ತಕ್ಕಂಥವ್ರು ವಾಯುದೇವರು. ಇಂಥ ಪರಮಾತ್ಮ ಬ್ರಹ್ಮಾಂಡದ ಹೊರಗೂ ಒಳಗೂ ವ್ಯಾಪ್ತಿಯನ್ನು ಹೊಂದಿ ಅಲ್ಲಿಯ ಜೀವರಿಗೂ ಕೂಡ ಪರಿಚಿತನಾಗಿದ್ದಾನೆ. ಪ್ರಾಣದೇವರನ್ನು ನಮ್ಮನ್ನು ಹಸಿಯಾಗಿ ಇಡುವ ನದಿಗಳಿಗೆ ಅಭಿಮಾನಿಯನ್ನಾಗಿ ಮಾಡಿ ಅವರಿಂದ ಮುಂದೆ ರುದ್ರದೇವರು ಇತ್ಯಾದಿ ಸೃಷ್ಟಿಯನ್ನು ವಾಯುದೇವರ ಕಡೆಯಿಂದ ಬೆಳೆಸ್ತಾನೆ ಅನ್ನೋ ಒಂದು ಮಹಿಮೆ ಈ ಮಂತ್ರದಲ್ಲಿ ಇದೆ. ಶಬ್ದಾರ್ಥವನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ. ಭುವನೇಶು ಜ್ಯೇಷ್ಠಂ, ಎಲ್ಲ ಲೋಕಗಳಲ್ಲಿಯೂ ಕೂಡ ವ್ಯಾಪ್ತನಾಗಿ ಎಲ್ಲರಿಗಿಂತಲೂ ಜ್ಯೇಷ್ಠಂ ಹಿರಿಯ ಅಂತಿಕೊಂಡು ತನಿಸ್ಕೊಂಡಿರ್ತಕ್ಕಂಥ ತತಃ ಬ್ರಹ್ಮಾಂಡದ ಒಳಗೂ ಹೊರಗೂ ವ್ಯಾಪ್ತನಾಗಿರ್ತಕ್ಕಂತಹ ಶ್ರೀಹರಿಯು ಇಂತಹ ದೇಶತಃ ಕಾಲತಃ ಗುಣತಃ ವ್ಯಾಪ್ತನಾಗಿದ್ದಾನೆ ಅಂತ ತಿಳ್ಕೊಂಡಂತನ್ನುವ ವ್ಯಾಪ್ತತೆಯ ಮಹಿಮೆಯನ್ನು ಇಟ್ಟುಕೊಂಡೇ ಆ ಬ್ರಹ್ಮದೇವರು ಬ್ರಹ್ಮಾಂಡ ಸೃಷ್ಟಿಯ ಮಾಡುವ ಮೊದಲು ಈ ವಾಯುದೇವರು ಕೂಡ ಪರಮಾತ್ಮನ ಜೊತೆಗೆ ಇದ್ದರು. ನದ ಎಂತಕ್ಕಂಥ ಮುಖ್ಯ ಪ್ರಾಣದೇವರು ಪೂಕ್ಕೆ ಪಾಲನೆ ಅಂತ ಇದು ಧಾತುಕೋಶ ಇದೆ. ಅಂದರೆ ಪರಿಪಾಲನೆ ಮಾಡುವಿಕೆ ಅಂತ ಅರ್ಥ. ಪರಮಾತ್ಮನೇ ನೀನು ಸೃಷ್ಟಿ ಮಾಡಿಯಲ್ಲೂ ಹೊರಟು ನಾಭಿಕಮಲದಲ್ಲಿ ಬ್ರಹ್ಮದೇವರನ್ನು ಇಟ್ಟು ಅವರ ಕಡೆಯಿಂದ ಈ ಸಂಪೂರ್ಣ ಜಗತ್ತಿನ ಆಗು ಹೋಗುಗಳಿಗೆ ರಾಜನನ್ನಾಗಿ ಮಾಡಿ ಅವರ ಮುಖಾಂತರ ಸಂತುಷ್ಟನಾಗ್ತಕ್ಕಂಥ ನೀನು ನಿನ್ನ ಆ ಅದ್ಭುತವಾಗಿರ್ತಕ್ಕಂಥ ಅನುಕೂಲತೆ ನನಗೆ ತಂದುಕೊಡು ಅಂತ ತಿಳ್ಕೊಂಡಂಥ ಅರ್ಥವನ್ನು ಹೇಳಿದ್ದಾರೆ. ಅಂತ ಶ್ರೀಹರಿ ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮಾಂಡದ ಒಳಗೂ ಹೊರಗೂ ವ್ಯಾಪ್ತನಾಗಿ ಭುವನೇಶು ಜ್ಯೇಷ್ಠಂ ತತ್ ಇಂಥ ಸರ್ವತ್ರ ವ್ಯಾಪ್ತವಾದ ಮಹಿಮೆಯಿಂದ ಯುಕ್ತನಾಗಿದ್ದ ಭಗವಂತ. ಆದ್ದರಿಂದ ಪರಮಾತ್ಮ ಸರ್ವೋತ್ತಮ. ಇನ್ಮೇನೇನು ಮಾಡಿದ ಪರಮಾತ್ಮ? ನದಂ ಪ್ರಾಣೋ ವೈ ನದಃ.
ಅಂತನ್ನುವ ವೇದ ಮಂತ್ರ ಅನುಸಾರವಾಗಿ ನದ ಅಂದರೆ ಮುಖ್ಯ ಪ್ರಾಣದೇವರು. ಎಲ್ಲ ನದಿಗಳಿಂತೂ ವಿಶಾಲವಾಗಿರ್ತಕ್ಕಂತಹ ನದಿಗೆ ನದ ಅಂತ ತಿಳ್ಕೊಂಡಂತ ಕರೀತಾರೆ. ಬ್ರಹ್ಮಪುತ್ರಕ್ಕೆ ನದ ಅಂತ ಕರೀತಾರೆ. ಹಾಗೆ ಜೀವೋತ್ತಮರಾಗಿರ್ತಕ್ಕಂಥ ಪ್ರಾಣದೇವರಿಗೆ ನದ ಅಂತ ತಿಳ್ಕೊಂಡಂತ ಹೆಸರು. ಈ ನದಿಗೆ ನೀ ಏನು ಮಾಡಿದೆ ಪರಮಾತ್ಮ? ಪೂ ಅಂದರೆ ಪರಿಪಾಲನೆ. ಅವರಿಗೆ ಬ್ರಹ್ಮ ಪದವಿಯನ್ನು ಕೊಟ್ಟು ಅವರ ಮೇಲೆ ಕೃಪೆಯನ್ನು ಮಾಡಿದೆ. ಆ ವಾಯುದೇವರಿಗೆ ನಮ್ಮ ಪೋಷಣೆಯ ಸಾಮರ್ಥ್ಯವನ್ನು ಕೊಟ್ಟು ಈ ರೀತಿ ನೀವು ಪರಿಪಾಲಿಸಿದಾಗ ನೀವು ಆ ವಾಯುದೇವರಿಗೆ ಓದತೀನಾಂ ನಹ ಅಕೃತ, ನಮ್ಮನ್ನು ಹಸಿಯಾಗಿ ಇಡುವ ನದಿಗಳಿಗೆ ಸ್ವಾಮಿಯನ್ನಾಗಿ ಮಾಡಿದರೆ, ನಮ್ಮನ್ನು ಹಸಿಯಾಗಿ ಇಡುವ ನದಿಗಳಿಗೆ ನೀವು ಸ್ವಾಮಿಗಳನ್ನಾಗಿ ಮಾಡಿದಿರಿ. ನಮ್ಮ ಶರೀರದ ಒಣಗಬಾರ್ದು, ಡಿಹೈಡ್ರೇಷನ್ ಆಗಬಾರ್ದು. ಅದಕ್ಕೋಸ್ಕರ ನಮ್ಮ ಶರೀರ ಯಾವಾಗಲೂ ಒದ್ದೆಯಾಗಿರಲಿ. ನಾಲಿಗೆ ಒಣಗಿದ್ದು ನೋಡಿದ್ದೀರಾ? ಸ್ವಲ್ಪ ಒಣಗಿದ್ರು ಕೂಡ ಹೊರಟಾಗಿಬಿಡ್ತದೆ. ವಾಯುದೇವರನ್ನು ನೆನೆಸ್ಕೊಂಡ್ರೆ ಮತ್ತೆ ಸರಿ ಹೋಗ್ತದೆ. ಅಂದರೆ ನಮ್ಮ ಶರೀರವನ್ನು ಯಾವಾಗಲೂ ಒದ್ದೆಯಾಗುವ ನಾಡಿಗಳು ಅಂತ ತಿಳ್ಕೊಂಡಂತೇನಿವೆ, ಇವುಗಳಿಗೆ ಅಭಿಮಾನಿ ದೇವತೆ ವಾಯುದೇವರು. ಅಂದರೆ ನಮ್ಮ ಶರೀರವನ್ನು ಜೀವಿತ ಇಡ್ತಕ್ಕಂಥವ್ರು ವಾಯುದೇವರು. ಅದಕ್ಕೋಸ್ಕರ ಶರೀರದಲ್ಲಿ ನೀರು ಕಡಿಮೆ ಆಗಬಾರ್ದು. ನೀರು ಕಡಿಮೆ ಆಯಿತು, ಡಿಹೈಡ್ರೇಷನ್ ಆಗಿ ನಂತರ ಪ್ರಾಣ ಕೂಡ ಹೋಗ್ಬೋದು. ಅದಕ್ಕೋಸ್ಕರ ನಮ್ಮನ್ನು ಒದ್ದೆಯಾಗಿನ್ನಿಡುವ ನದಿಗಳಿಗೆ ಪರಮಾತ್ಮ ವಾಯುದೇವರನ್ನು ನಿಯಾಮಕರನ್ನಾಗಿ ಮಾಡಿದ. ನಮ್ಮನ್ನು ಒದ್ದೆಯಾಗಿಡುವ ಫಿಸಿಕಲ್ ನದಿಗಳು, ನಾಡಿಗಳು. ಫಿಸಿಕಲ್ ಆಗಿ ಪ್ರಾಣಾಪಾನಾದಿ ಪಂಚರೂಪಗಳಿಂದ ಈ ಶರೀರವನ್ನು ಯಾವಾಗಲೂ ಎಲ್ಲ ಅವಯವಗಳು ಒಣಗದಂತೆ ನೋಡಿಕೊಳ್ತಕ್ಕಂಥ ವ್ಯಕ್ತಿ ವಾಯುದೇವರು. ಕಲ್ಪನೆ ಮಾಡಿಕೊಳ್ಳಿ, ಶರೀರದಲ್ಲಿ ಎಲ್ಲ ಕಡೆಗೂ ರಕ್ತಾಭಿಸರಣ ಬೇಕು, ಆಕ್ಸಿಜನ್ ಬೇಕು. ಇಂತಹ ಆಧ್ಯಾತ್ಮಿಕ ಅರ್ಥ ನಾವು ತೆಗೆದುಕೊಂಡ್ರೆ ನಮ್ಮನ್ನು ಯಾವಾಗಲೂ ಒದ್ದೆಯಾಗಿಡುವ, ಅಂದರೆ ಯಾವಾಗಲೂ ನಮ್ಮನ್ನು ಅಲರ್ಟ್ ಆಗಿಡ್ತಕ್ಕಂತಹ ಪಂಚ ಜ್ಞಾನೇಂದ್ರಿಯ, ಮನಸ್ಸು ಮತ್ತು ಬುದ್ಧಿ ಅಂತೇನಿವೆ, ಅವುಗಳಿಗೆ ವಾಯುದೇವರನ್ನು ಅಭಿಮಾನಿ ದೇವತೆಯನ್ನಾಗಿ ಮಾಡಿದೆ. ಯಾವುದರ ಮುಖಾಂತರ ನಾವು ಜೀವಿತ ಇರ್ತೇವೆ? ಪಂಚ ಜ್ಞಾನೇಂದ್ರಿಯ, ಮನಸ್ಸು ಮತ್ತು ಬುದ್ಧಿ. ಇವು ಇಲ್ಲದೇ ಇದ್ದರೆ ನಾವು ಭಗವಂತನ ಧ್ಯಾನವನ್ನು ಮಾಡಲಿಕ್ಕಾಗೋದಿಲ್ಲ. ಎಷ್ಟು ಸ್ಪಷ್ಟವಾಗಿರ್ತಕ್ಕಂಥ ಕನೆಕ್ಷನ್ ಇದೆ ನೋಡಿಕೊಳ್ಳಿ. ಇಂತಹ ನಮ್ಮ ಜ್ಞಾನೇಂದ್ರಿಯಗಳಿಗೆ ಅಧಿಪತಿಗಳಾದ, ಆನಂತರ ನಮ್ಮ ಪಂಚಪ್ರಾಣಿಗಳಿಗೆ ಅಧಿಪತಿಗಳಾದ ಮಕ್ಕಳು, ಯಾರಿಂದ ನಾವು ಜೀವಿತ ಇದ್ದೇವೆ ಅಂತ ಅನ್ನೋದನ್ನು ಗೊತ್ತಾಗ್ತದೆ. ಅಂತಹ ಇವರು ತಮ್ಮ ಮಗನನ್ನಾಗಿ ಯತಃ ಈ ವಾಯುದೇವರ ದೆಸೆಯಿಂದ, ಇವರ ಮುಖಾಂತರ ತ್ವೇಷ ನೃಮ್ಣಃ ಅತ್ಯಂತ ಕಾಂತಿಯುಕ್ತನಾಗಿರ್ತಕ್ಕಂತಹ ಉಗ್ರಹ ರುದ್ರದೇವರು
ಜಜ್ಞೆ ಹುಟ್ಟಿದರು. ಎಷ್ಟೋ ಜನ ಮಹಾರಾಷ್ಟ್ರದಲ್ಲಿ ತಪ್ಪು ಕಲ್ಪನೆ ಇದೆ. ರುದ್ರದೇವರ ಮಕ್ಕಳು ಹನುಮಂತ ದೇವರು ಅಂತಕೊಂಡು ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ. ಅದಕ್ಕೋಸ್ಕರ ಯಾವುದೋ ಒಂದು ಭೀಮಸ್ತೋತ್ರ, ರುದ್ರ ಭೀಮಸ್ತೋತ್ರ ಅಂತ ಎನ್ನುವುದು, ಅದರಲ್ಲಿ ವರ್ಣನೆ ಬರ್ತದೆ, ರುದ್ರದೇವರ ಮಗನಾಗಿ ವಾಯುದೇವರು ಹುಟ್ಟಿದರು, ಹನುಮಂತ ಹುಟ್ಟಿದ ಅಂತ ತಿಳ್ಕೊಂಡು ಅಂತೇಳಿ. ಭೀಮರೂಪಿ ಹನುಮಂತ ದೇವರ ಸ್ತೋತ್ರದಲ್ಲಿ ಉಲ್ಟಾ ಹೇಳಿದ್ದಾರೆ, ರುದ್ರದೇವರಿಂದ ಹನುಮಂತ ಹುಟ್ಟಿದ ಅಂತ. ಆಗಲ್ಲ, ವಾಯುದೇವರ ಪುತ್ರ ರುದ್ರದೇವರು. ತುಳಸಿದಾಸರು ತಮ್ಮ ಕರುಣಾವಲಿ ಗ್ರಂಥದಲ್ಲಿ ರುದ್ರದೇವರನ್ನು ಹೇಳ್ತಾರೆ, ವಾಯುಪುತ್ರ ಅಂತ ಕರೀತಾರೆ ರುದ್ರದೇವರನ್ನು. ಹೀಗಾಗಿ ರುದ್ರದೇವರಿಗೂ ಕೂಡ ಅವರು ಜಜ್ಞೆ, ಅವರು ಕಾರಣೀಭೂತರಾದರು. ಇಂಥ ಪರಮಾತ್ಮ, ಇಂಥ ವಾಯುದೇವರು ಏನು ಮಾಡಿದರು? ಯೋ ಯುವತೀನಾಂ ನದಂ, ಅದನ್ನು ಈ ರೀತಿ ವಾಕ್ಯ ಹಚ್ಚಿಕೊಳ್ಬೇಕು. ಯೋ ಅಂತಿಕೊಂಡಂತಂದರೆ ಮಿಶ್ರಿತವಾದ ಶಾಸ್ತ್ರಗಳು, ಶುದ್ಧವಾದ ಶಾಸ್ತ್ರಗಳು, ಅಪೌರುಷೆಯಾಗಿರ್ತಕ್ಕಂಥ ವೇದಗಳು. ಇಂಥ ವೇದಗಳಿಗೆ ಸ್ವಾಮಿಯಾಗಿ ಪರಮಾತ್ಮ ತಾನು ಸುಖಸ್ವರೂಪನಾಗಿ ನಮಗೆ ವಿಶೇಷವಾದ ರೀತಿಯಾದ ಮಾರ್ಗದರ್ಶನವನ್ನು ಉಂಟು ಮಾಡ್ತಾನೆ. ಇದಿಷ್ಟು ಮೊದಲನೇ ಮಂತ್ರದ ಅರ್ಥ. ಮೊದಲನೇ ಮಂತ್ರ, ತದಿದಾಸ ಭುವನೇಶು ಜ್ಯೇಷ್ಠಂಪು ನದಮ್ಮ ಓದತೀನಾಂ ಯತೋ ಜಜ್ಞೆ ಉಗ್ರಸ್ತ್ವೇಟ ನೃಮ್ನಃ ರುನದಂ ಯೋ ಯುವತೀನಾಂ. ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿರ್ತಕ್ಕಂತಹ, ಬ್ರಹ್ಮಾಂಡದ ಒಳಗೂ ಹೊರಗೂ ಇರತಕ್ಕಂತಹ, ಸರ್ವರಿಗೂ ಮೊದಲಿಗನಾದ ಪರಮಾತ್ಮ ಸರ್ವತ್ರ ವ್ಯಾಪ್ತಿಯ ಮಹತೆಯಿಂದ ಉಳ್ಳವನಾಗಿದ್ದ. ಆಸ ಅಂತ ಅರ್ಥ. ಈ ರೀತಿಯಾಗಿ ಮೊದಲು ಇತ್ತು. ಆಗ ನದ ಅಂತನ್ನೋ ಶಬ್ದವಾಚನ ಆಗಿರ್ತಕ್ಕಂತಹ ವಾಯುದೇವರಿಗೆ ಬ್ರಹ್ಮ ಪದವಿಯನ್ನು ಕೊಟ್ಟು ಸಂರಕ್ಷಿಸಿದವನು ನೀನೇ ಪರಮಾತ್ಮ. ಆ ನಂತರ ನಮ್ಮ ಶರೀರವನ್ನು ಯಾವಾಗಲೂ ಒಣಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಪಂಚಪ್ರಾಣರಿಗೆ. ಈ ರೀತಿಯಾಗಿಂತಹ ನಮ್ಮ ದೇಹದ ಪ್ರಮುಖ ನಾಡಿಗಳಿಗೆ ವಾಯುದೇವರನ್ನು ಸ್ವಾಮಿಯನ್ನಾಗಿ ಮಾಡಿದ ಪರಮಾತ್ಮ, ನಿಮ್ಮ ಅನುಗ್ರಹದಿಂದ ವಾಯುದೇವರು ವಾಯುದೇವರಿಂದ ರುದ್ರದೇವರ ಮಕ್ಕಳಾಗಿ ಹುಟ್ಟಿದರು. ಆ ನಂತರ ಪೌರುಷೇಯ ಅಪೌರುಷೇಯ ಗ್ರಂಥಗಳಲ್ಲಿರುವ ಪರಮಾತ್ಮನ ಮಹಿಮೆಯನ್ನು ಕಂಡು ಅವನನ್ನು ಸುಖ ಸ್ವರೂಪ ಅಂತಿಕೊಂಡಂತೇಳಿ ರಮಣೆ ಸ್ತೋತ್ರ ಮಾಡ್ತಕ್ಕಂಥವರು ವಾಯುದೇವರು ಕೂಡ ನಮಗೆ ಆರಾಧ್ಯರು ಅಂತನ್ನುವ ಮಾತನ್ನು ಈ ಮೊದಲನೇ ಮಂತ್ರ ಹೇಳ್ತದೆ. ಶಬ್ದಾರ್ಥ ಹೇಳಿದ್ರಲ್ಲ ಭಾಳ ವಿಸ್ತಾರವಾಗಿ ಗಡಬಡಾಗ್ತಲ್ಲ. ಮುಂದೆ ಶಬ್ದಾರ್ಥ ಹೇಳೋ ಬದಲಾಗ ಭಾವಾರ್ಥ ಹೇಳ್ತಾನೆ. ಒಟ್ಟು ಮೊದಲನೇ ಮಂತ್ರ ನಮಗೆ ಸೂಚನೆ ಮಾಡ್ತದೆ, ಪರಮಾತ್ಮ ನೀನು ಸರ್ವತ್ರ ವ್ಯಾಪ್ತ, ಸೃಷ್ಟಿಯ ಪೂರ್ವದಲ್ಲಿಯೂ ಕೂಡ ಇದ್ದಿ. ಇಂಥ ನೀನು ನಿನ್ನ ಪ್ರಿಯರಾದ ವಾಯುದೇವರಿಗೆ
ಬ್ರಹ್ಮಾದಿ ಪದವಿಯನ್ನು ಕೊಟ್ಟು ವಿಶೇಷ ಅನುಗ್ರಹ ಮಾಡಿದೆ. ಅಷ್ಟೇ ಅಲ್ಲ, ಜಗತ್ತನ್ನು ಒದ್ದೆಯಾಗಿಡ್ತಕ್ಕಂತಹ ಏಳು ನದಿಗಳಿಗೆ ಅಧಿಪತಿಯನ್ನಾಗಿ ಮಾಡಿದೆ. ಲೌಕಿಕವಾಗಿ ಗಂಗಾ, ಸಿಂಧು, ಸರಸ್ವತಿ ಚ ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ, ಭೀಮರತಿ ಚ ಫಲ್ಗು ಅಂತ ಹೇಳಿದ ಪ್ರಮುಖ ನದಿಗಳ ಅಭಿಮಾನಿಯನ್ನಾಗಿ ಮಾಡಿದ್ದಾನೆ ವಾಯುದೇವರನ್ನು ಪರಮಾತ್ಮ. ಹೀಗಾಗಿ ಎಷ್ಟೇ ಬರಗಾಲ ಬಿದ್ದರೂ ಈ ಪ್ರಮುಖ ನದಿಗಳು ಸ್ವಲ್ಪ ಸಣ್ಣಾಗಾದರೂ ಹರಿತಾನೇ ಇರ್ತದೆ. ಇಂತಹ ಆಧ್ಯಾತ್ಮಿಕವಾಗಿ ನಮ್ಮ ಶರೀರದ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ ಮನಸ್ಸು ಬುದ್ಧಿಗಳನ್ನು ಯಾವಾಗಲೂ ಅಲರ್ಟಾಗಿಡ್ತಕ್ಕಂಥವರು ವಾಯುದೇವರು. ಇಂಥ ವಾಯುದೇವರ ಮುಖಾಂತರ ಅಗ್ನಿತತ್ವ ರೂಪರಾಗಿರ್ತಕ್ಕಂಥ ರುದ್ರದೇವರು ಈ ಮುಖ್ಯ ಪ್ರಾಣದೇವರ ಮಗನಾಗಿ ಹುಟ್ಟಿದರು. ವಾಯುದೇವರು ಪೌರುಷ ಎಲ್ಲ ಗ್ರಂಥಗಳನ್ನು ಬಲ್ಲವರಾಗಿದ್ದರು. ಆದ್ದರಿಂದಾಗಿ ಅವರೇನು ಮಾಡಿದರು ಅಂತಂದರೆ, ಈ ವೇದದ ಅಭಿಮಾನಿ ದೇವತೆಗೆ ಪ್ರಾರ್ಥನೆ, ಆಜ್ಞಾರೂಪವಾದ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿ ಬೇಕಾಗಿರ್ತಕ್ಕಂಥ ವಸ್ತುಗಳು ಯಾವಾಗಲೂ ಅನುಕೂಲಕರವಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಮೊದಲನೇ ಮಂತ್ರದ ವಿವರಣೆ ಈ ರೀತಿಯಾಗಿದೆ. ಇಲ್ಲಿ ಪರಮಾತ್ಮನ, ಲಕ್ಷ್ಮೀದೇವಿಯ, ವಾಯುದೇವರ ಎಲ್ಲರ ಮಹಿಮೆಯು ಕೂಡ ಈ ಮೊದಲನೇ ಶ್ಲೋಕದಲ್ಲಿ ಬಂದು ಹೋಯಿತು. ಪರಮಾತ್ಮ ಹೀಗೆ ಎಲ್ಲರಲ್ಲಿಯೂ ಸರ್ವತ್ರ ವ್ಯಾಪ್ತನಾಗಿದ್ದು ಉಪಕಾರಕನಾಗಿದ್ದಾನೆ ಅಂತ ಹೇಳುವ ಅವನ ಒಂದು ಮಂತ್ರ ಯಾವುದು ಅಂತಂದರೆ ವಿಶ್ವ. ವಿಶ್ವ ಅಂತಿಕೊಂಡಂತಂದರೆ ಜಗತ್ತು. ಈ ಜಗತ್ತನ್ನು ಯಾವಾಗಲೂ ಜೀವಿತವಾಗಿರ್ತಕ್ಕಂಥ ಕಾರ್ಯ ವಾಯುದೇವರದು. ಅದಕ್ಕೋಸ್ಕರವೇ ಮುಖ್ಯ ಪ್ರಾಣಾಂತರ್ಗತ ಅಂತ ಅನ್ನೋದು ಪ್ರಚಲನೆ ಮೊದಲಿನಿಂದಲೂ ಬಂದಿದೆ. ಇಂತಹ ನಿನ್ನ ಭಕ್ತನಾಗಿರ್ತಕ್ಕಂಥ ಪ್ರಹ್ಲಾದ ಅಂತ ತಿಳ್ಕೊಂಡಂತೇನಿದ್ದಾನೆ, ವಾಯುದೇವರು ಅಂತೇನಿದ್ದಾರೆ, ಅವರು ಎಲ್ಲ ಕಾಲದಲ್ಲಿಯೂ ವ್ಯಾಪ್ತರಾಗಿ ನಮ್ಮ ಮೇಲೆ ಪರಮಾನುಗ್ರಹವನ್ನು ಮಾಡ್ತಾರೆ. ಈ ರೀತಿ ಪರಮಾನುಗ್ರಹ ಮಾಡ್ತಕ್ಕಂಥ ವ್ಯಕ್ತಿ ವಿಶ್ವ. ವಿಷ್ಣು ಸಹಸ್ರನಾಮದ ಮೊದಲನೇ ಮಂತ್ರ ವಿಶ್ವಸ್ಮೈ ನಮಃ ಅಂತ ತಿಳ್ಕೊಂಡಂತ ಹೇಳಿದೆ. ಈ ವಿಷ್ಣು ಸಹಸ್ರನಾಮದ ಮೊದಲನೆಯ ಮಂತ್ರಕ್ಕೂ ಏನು ಸಂಬಂಧ? ಪರಮಾತ್ಮನಿಗೆ ಈ ಜಗತ್ತಿನಲ್ಲಿ ಪರಮಾತ್ಮ ತಾನು ಪ್ರವೇಶ ಮಾಡಿ ಜಗತ್ತಿಗೆ ಚೈತನ್ಯ ಕೊಡ್ತಾನೆ. ಆದ್ದರಿಂದಾಗಿ ವಿಷಪ್ರವೇಶನೆ, ಜಗತ್ತಿನಲ್ಲಿ ಪ್ರವೇಶ ಮಾಡಿದ, ಅದರ ರಕ್ಷಣೆಗೆ ಪ್ರವೇಶ ಮಾಡಿದ ಭಗವಂತನಿಗೆ ವಿಶ್ವ ಅಂತ ತಿಳ್ಕೊಂಡಂತೇಳಿ ಹೆಸರು. ವಿಶ್ವೇ ತೇಚ ಪ್ರವೇಶನಾತ್ ಅನ್ನೋ ಪ್ರಮಾಣ ಇದೆ. ಆನಂತರ ಪರಮಾತ್ಮ ತಾನು ಪ್ರವೇಶ ಮಾಡಿದ ಈ ಜಗತ್ತಿಗೆ ಒಂದು ವಿಕೃತಿಯನ್ನು ಕೊಟ್ಟು ಪರಮಾತ್ಮ ತಾನು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಇದನ್ನೇ ಬೃಹತೀಸಹಸ್ರ ಮಂತ್ರದಲ್ಲಿ ಕೂಡ ಹೇಳಿದ್ದಾರೆ. ಪರಮಾತ್ಮ ಜಗತ್ತಿನಲ್ಲಿ
ಎಲ್ಲ ಕಡೆಯಲ್ಲಿಯೂ ವ್ಯಾಪ್ತನಾಗ್ತಾ ಇದೆ. ದಾಸ ಭುವನೇಶು ಜ್ಯೇಷ್ಠಂ ಪು ಅಂದರೆ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿ ಪ್ರತಿಯೊಂದು ವಸ್ತುವಿನಲ್ಲಿ ಇದ್ದದ್ದರಿಂದಾಗಿ ಇಂಥ ಪರಮಾತ್ಮನು ಅಂಥೇಳಿ ವರ್ಣನೆ ಬರ್ತದೆ. ಅದು ವಿಷ್ಣು ಶಬ್ದಕ್ಕೆ ಸರಿ ಹೊಂತದೆ. ಯಾಕಂದರೆ ಸರ್ವತ್ರಲ್ಲಿಯೂ ವ್ಯಾಪ್ತನಾಗಿದ್ದುಕೊಂಡು ಸಂರಕ್ಷಣೆ ಮಾಡೋದ್ರಿಂದಾಗಿ ಭಗವಂತನಿಗೆ ವಿಷ್ಣು ವಿಷ್ಣು ಅಂತ ತಿಳ್ಕೊಂಡಂತೇಳಿ ಹೆಸರು. ಅಷ್ಟೇ ಅಲ್ಲ, ಪರಮಾತ್ಮ ಬರೀ ಸೃಷ್ಟಿ ಮಾಡುವುದಿಲ್ಲ, ನಮ್ಮೆಲ್ಲರಿಗೂ ಚೈತನ್ಯವನ್ನು ಕೊಡ್ತಾನೆ. ಜಾಗರಿಕಸ್ಥಾನೋ ಬ್ರಹ್ಮ ಪ್ರಜ್ಞ. ನಮ್ಮ ಜಾಗೃತಿ ಕಾಲದಲ್ಲಿ ಬಹಿಪ್ರಜ್ಞೆ ಅಂತ ತಿಳ್ಕೊಂಡಂತ ಅನಿಸ್ಕೊಂಡು ಪರಮಾತ್ಮ ತಾನು ನಮ್ಮ ಮೇಲೆ ಪರಮಾನುಗ್ರಹ ಮಾಡ್ತಾನೆ. ಕೆಲವು ಸಲ ತಾನು ಹೆಚ್ಚಿನ ಭಾಗದಲ್ಲಿ ವಾಯುದೇವರ ಮುಖಾಂತರ, ತತ್ವಾಭಿಮಾನ ದೇವತೆಗಳ ಮುಖಾಂತರ ಈ ಜಗತ್ತಿನ ಆಗುಹೋಗುಗಳನ್ನು ವ್ಯವಸ್ಥೆ ಮಾಡ್ತಾನೆ ಪರಮಾತ್ಮ. ಆದ್ದರಿಂದ ಅವನಿಗೆ ವಿಶ್ವ ಅಂತ ಕರೀತಾರೆ. ಇಲ್ಲದೇ ಇದ್ದರೆ ಉತ್ಪನ್ನಸ್ಯಾಪಿ ಯತ್ ಸತ್ಯ ಹರೇಸ್ತತ್ಸ ಇತೀರ್ಯತೆ ಹರೇರ್ವಿಶ್ವಂ ಭಿನ್ನಮಪಿ ಪರಮೋಸೋ ಯಥೋ ವಿಭು ಅಂತೇಳಿ ಭಾಗವತಾತ್ಮನಿರ್ಣಯದಲ್ಲಿ ಹೇಳಿದಂತೆ ಜಗತ್ತಿಗೆ ಒಡೆಯ ಶ್ರೀಹರಿ. ಅದಕ್ಕೆ ತದಿದಾಸ ಭುವನೇಶು ಜ್ಯೇಷ್ಠಂ, ಇವನೇ ಹಿರಿಯನಾಗಿ ಸರ್ವತ್ರದಲ್ಲಿದ್ದ. ವಿಷ್ಣು ವಿಶ್ವ ಶಬ್ದದಲ್ಲಿ ಇರತಕ್ಕಂಥ ಭಗವಂತನ ಮಹಿಮೆ ಬೃಹತಿ ಶಾಸ್ತ್ರದ ಮೊದಲನೇ ಮಂತ್ರದ ಮಹಿಮೆಯು ಒಂದೇ ಆಗಿದೆ. ಅಷ್ಟೇ ಅಲ್ಲ, ವಿಶ್ವ ಅಂತ ತಿಳ್ಕೊಂಡಂತಂದರೆ ವಾಯುದೇವರು ವಿಶ್ವ ವಾಯು ಸಮುದ್ದಿಷ್ಟ. ವಿಶ್ವ ಶಬ್ದ ವಾಯುದೇವರ ವಾಚಕ ಶಬ್ದ. ಇದು ಬೃಹದಾರಣ್ಯಕ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ವಿಶ್ವೋ ವಾಯು ಸಮುದ್ದಿಷ್ಟ ಪೂರ್ಣತ್ವಾತ್ ಜೀವಸಂಗತಃ. ಎಲ್ಲರೆಲ್ಲೂ ಸರ್ವೋತ್ತಮನಾದ್ದರಿಂದ ಜೀವೋತ್ತಮನಾದ್ದರಿಂದಾಗಿ ಸಾಧಕನಿಗೆ ವಾಯುದೇವರು ಎಲ್ಲ ಕಾಲದಿಂದ ಪ್ರೇರಣೆ ಮಾಡ್ತಾರೆ. ಆದ್ದರಿಂದಾಗಿ ವಿಶ್ವ ಶಬ್ದದಿಂದ ವಾಯುದೇವರು ಅಂತೂ ಕೂಡ ಅರ್ಥ ಆಗ್ತದೆ. ಅಂದರೆ ಮೊದಲನೇ ಮಂತ್ರದಲ್ಲಿ ಈ ಆದಿಕಾಲದಲ್ಲಿ ಇರ್ತಕ್ಕಂಥ ಪರಮಾತ್ಮ ತಾನು ವಾಯುದೇವರನ್ನು ಮತ್ತು ಬ್ರಹ್ಮದೇವರನ್ನು ಸಮಾನರನ್ನು ಮಾಡಿ ಈ ಜಗತ್ತಿನ ವ್ಯವಸ್ಥೆಯನ್ನು ಅವರಿಗೆ ಒಪ್ಪಿಸಿಕೊಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ವಿಶ್ವ ಅಂತ ತಿಳ್ಕೊಂಡಂತ ಹೆಸರು. ಆದ್ದರಿಂದ ಇಲ್ಲಿಯೂ ಕೂಡ ಏನು ಮಾಡ್ತಾನೆ ಪರಮಾತ್ಮ, ತದಿದಾಸ ಭುವನೇಶು ಜ್ಯೇಷ್ಠಂಪು ಓದತೀನಾಂ ಯಥೋ ಜಜ್ಞ. ಪರಮಾತ್ಮ ತಾನು ಈ ವಾಯುದೇವರಿಗೆ ಸಂಪೂರ್ಣ ಜಗತ್ತಿನ ಸಂರಕ್ಷಣೆ, ಹರಿಯುವ ನದಿಗಳ ಜವಾಬ್ದಾರಿಯನ್ನು, ಅಂದರೆ ಪರಮಾತ್ಮನ ಪೂರ್ಣಾನುಗ್ರಹದ ಜವಾಬ್ದಾರಿಯನ್ನು ಪರಮಾತ್ಮ ನಮ್ಮ ಕಡೆಯಿಂದ ನಡೆಸಿಕೊಡ್ತಾ ಇದ್ದಾನೆ. ಆದ್ದರಿಂದಾಗಿ ವಿಶ್ವ ಶಬ್ದಕ್ಕೆ ಸರ್ವತ್ರ ವ್ಯಾಪ್ತಿ, ಪರಮಾತ್ಮನ ನಂತರ ಸರ್ವತ್ರ ವ್ಯಾಪ್ತಿ ಅಂತನ್ನೋ ಮಂತ್ರದ ಅರ್ಥವೂ ಕೂಡ ನಮಗೆ ತಿಳಿಸಿಕೊಟ್ಟು ವಿಷ್ಣು ಸಹಸ್ರನಾಮದ ವಿಶ್ವನ ವರ್ಣನೆ ಅಂತ ತಿಳ್ಕೊಂಡಂತಂದರೆ ತದಿದಾಸ ಭುವನೇಶು ಜ್ಯೇಷ್ಠಂಪು ನದಂ ಯೋ ಯುವತೀನಾಂ ಇಷುಧ್ಯಸೋ ಯಥೋ ಜಜ್ಞ ಉಗ್ರಸ್ತ್ವೇಷ ನೃಮ್ನೋ ರುದಂ ನೋ ಯುವತೀನಾಂ. ಇಂಥ ಪರಮಾತ್ಮ ನಮ್ಮಲ್ಲಿ ಯಾವಾಗಲೂ ನಮ್ಮ ಮೇಲೆ ಅನುಗ್ರಹವನ್ನು ಮಾಡಲಿ ಅಂತ ಅನ್ನೋದನ್ನು ಈ ವಿಶ್ವ ಅಂತನ್ನೋ ಶಬ್ದದಿಂದ ನಮಗೆ ಗೊತ್ತಾಗ್ತದೆ. ವಿಶ್ವ ಅಂತಂದರೆ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿ ಇರ್ತಕ್ಕಂಥವನು. ಈ ಪುಸ್ತಕದ ಅಸ್ತಿತ್ವದಲ್ಲಿ ಒಳಗೆ ದೇವರಿದ್ದಾನಂತ ಇದೆ. ಒಳಗೆ ನನ್ನ ಕೈಯಲ್ಲಿ
ಇದ್ದಾರೆ. ಅದರಿಂದಾಗಿ ಜಗತ್ತು ಅನೇಕ ರೀತಿಯಾದಂಥ ಕೈಗಳನ್ನು ನಾವು ಕೆಲಸ ಮಾಡ್ತೇವೆ. ಇದಕ್ಕೂ ಮತ್ತು ಮುಂದಿನ ಮಂತ್ರಕ್ಕೂ ಏನು ಸಂಬಂಧ ಅನ್ನೋದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತಿನ ದಿನ ನೀವು ಗರುಡ ಆಕೃತಿಯ ಹೋಮಕುಂಡ ಯಾಕೆ ಬೇಕು, ಅದರಲ್ಲಿ ಗರುಡನನ್ನು ಹೇಗೆ ಅನುಸಂಧಾನ ಮಾಡಬೇಕು, ಅಲ್ಲಿ ಗರುಡ ಹೇಗೆ ಸನ್ನಿಹಿತನಾಗ್ತಾನೆ, ಗರುಡ ಸನ್ನಿಹಿತನಾದ್ದರಿಂದಾಗಿ ಸಕಲ ವೇದದ ಪ್ರತಿನಿಧಿಯಾದ ಪರಮಾತ್ಮ ತಾನೂ ಕೂಡ ಅಲ್ಲಿ ಹೋತಾಗಿ ಕುಳಿತುಕೊಳ್ತಾನೆ. ವಿಜೃಂಭಣೆಯಿಂದ ಈ ಜಗತ್ತಿನಲ್ಲಿ ಈ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಹೋಮವು ಜಗದುದ್ಧಾರಕವಾಗಲಿ ಅನ್ನೋದಕ್ಕೋಸ್ಕರ ವಿಶ್ವಶಬ್ದಕ್ಕೂ ತದಿದಾಸ ಭುವನೇಶು ಜ್ಯೇಷ್ಠಂಪು ಇವಂ ಓದತೀನಾಂ ವಿಶುದ್ಧಸೋ ಅಂತ ತಿಳ್ಕೊಂಡಂತಕ್ಕಂಥ ಮಂತ್ರಕ್ಕೂ ಕೂಡ ಇದು ವಿಶ್ವಶಬ್ದ ಇದೊಂದು ಪ್ರತಿನಿಧಿಯಾಗಿದೆ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಅಂತಂದಾಗ ಪರಮಾತ್ಮ ಈ ರೂಪಗಳು ನಮ್ಮ ನೆನಪಿಗೆ ಬರಬೇಕು. ಇದೇ ರೀತಿಯಾಗಿ ಮುಂದಿನ ಮಂತ್ರಗಳಲ್ಲಿ ಏನು ಹೇಳ್ತಾರೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಈಗಾಗಲೇ ವೇಳೆ ಆದ್ದರಿಂದಾಗಿ ನಾಳೆ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಈ ಮಂತ್ರಕ್ಕೂ ಮತ್ತು ಅಲ್ಲಿರ್ತಕ್ಕಂಥ ಹೆಸರಿಗೂ ಯಾವ ರೀತಿಯಾಗಿ ಸಂಬಂಧ ಆಗ್ತದೆ ಅನ್ನೋದನ್ನು ವಿಶೇಷವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು.